ಇನ್ನು ಮೂರನೇ ಸುದ್ದಿಯತ್ತ ಗಮನ ಹರಿಸುವುದಾದ್ರೆ ಬೆಂಗಳೂರಿನಲ್ಲಿ ಅಕ್ರಮವಾಗಿ ವಾಸವಾಗಿದ್ದವರ ಬೇಟೆ ಶುರುವಾಗಿದೆ. ಶಂಕಿತ ಬಾಂಗ್ಲಾ ವಲಸಿಗರ ಪತ್ತೆ ಹಚ್ಚಿದ ಆನೇಕಲ್ ಪೊಲೀಸರು. ಬೆಂಗಳೂರಿನಲ್ಲಿ ಅಕ್ರಮವಾಗಿ ವಾಸ ಆಗಿದ್ದವರ ಬೇಟೆ ಆರಂಭ ಆಗಿದೆ. ಶಂಕಿತ ಬಾಂಗ್ಲಾ ವಲಸಿಗರ ಪತ್ತೆ ಹಚ್ಚಿದ್ದಾರೆ ಆನೇಕಲ್ನ ಪೊಲೀಸರು. ಅಕ್ರಮ ಬಾಂಗ್ಲಾ ವಲಸಿಗರ ಶೆಡ್ಗಳ ಮೇಲೆ ಪೊಲೀಸ್ನವರು ದಾಳಿ ಮಾಡಿದ್ದಾರೆ. ಆನೇಕಲ್ ಉಪವಿಭಾಗದಲ್ಲಿ 37 ಮಂದಿ ಬಾಂಗ್ಲಾ ವಲಸಿಗರು ಪತ್ತೆಯಾಗಿರೋದು. ಬನ್ನೇರುಘಟ್ಟ ವ್ಯಾಪ್ತಿಯಲ್ಲಿ 20 ಮಂದಿ ಅಕ್ರಮ ಬಾಂಗ್ಲಾ ಪ್ರಜೆಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ನಕಲಿ ಪಾಸ್ಪೋರ್ಟ್, ಆಧಾರ್ ಕಾರ್ಡ್, ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡಿದ್ದಾರೆ. ಸ್ಕ್ರಾಪ್ ಗೋದಾಮುಗಳ ಶೆಡ್ಗಳಲ್ಲಿ ವಲಸಿಗರು ವಾಸ ಮಾಡಿಕೊಂಡಿದ್ರು. ಇತ್ತ ಮುಸ್ಲಿಂ ಮಹಿಳೆ ಜೈ ಬಾಂಗ್ಲಾ ಅಂತ ಘೋಷಣೆ ಕೂಡ ಕೂಗಲಾಗಿದೆ. ಆನೇಕಲ್ನ ಹೆಬ್ಬಗೋಡಿ ಪೊಲೀಸರಿಂದ ಮಹಿಳೆಯನ್ನ ಅರೆಸ್ಟ್ ಮಾಡಲಾಗಿದೆ. ಪಶ್ಚಿಮ ಬಂಗಾಳ ಮೂಲದ ಸರ್ಬಾನು ಖಾತೂನ್ ಈಗ ಅರೆಸ್ಟ್ ಆಗಿರೋದು. ಹುಲಿಮಂಗಲದ ಪೋಡು ಬಳಿಯ ಶೆಡ್ನಲ್ಲಿ ಈ ಮಹಿಳೆ ವಾಸ ಮಾಡಿಕೊಂಡಿದ್ಲು. ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಆ ಮಹಿಳೆ ಜೈ ಬಾಂಗ್ಲಾ ಅಂತ ಹೇಳಿ ಘೋಷಣೆಯನ್ನ ಕೂಗ್ಕೊಂಡು ಹೋಗ್ತಾ ಇರುವಂಥದ್ದು. ಸೊ ಈಗಾಗಲೇ ಆಕೆಯನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. भारत माता की बोलो, भारत माता की। ये प्लास्टिक के काम करता हूँ। क्या प्लास्टिक? क्या वो जो फेंकता है ना आदमी लोग, कचरा फेंकता है। बांग्ला में कहाँ था आप? वो खुलना। ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅಮರೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಮರೇಶ್, ಹೇಗೆ ನಡೀತಾ ಇದೆ ಅಕ್ರಮ ಬಾಂಗ್ಲಾ ಅಂದರೆ ಬಾಂಗ್ಲಾದೇಶದಿಂದ ಬಂದು ಇಲ್ಲಿ ಅಕ್ರಮವಾಗಿ ವಾಸ ಮಾಡ್ತಾ ಇರುವಂಥವ್ರನ್ನ ಕಂಡು ಹಿಡಿಯುವಂಥ ಆ ಒಂದು ಕಾರ್ಯಾಚರಣೆ? ಹೌದು ರಾಮ, ಬೆಂಗಳೂರಿನಲ್ಲಿ ಏನು ಅಕ್ರಮವಾಗಿ ಏನು ನೆಲೆಸಿದಂತಹ ಬಾಂಗ್ಲಾ ವಲಸಿಗರ ಏನು ಮೇಲೆ ಏನು ರೈಡ್ ಪ್ರಕಾರ ಏನು ದಿನೇ ದಿನೇ ನಡೀತಾ ಇರುವಂತದ್ದು. ಕಳೆದ ಒಂದು ವಾರದಲ್ಲಿ ಸುಮಾರು ಒಂದು 100ಕ್ಕೂ ಹೆಚ್ಚು ಜನರು ಏನು ಬಾಂಗ್ಲಾ ವಲಸಿಗರು ಏನು ಪತ್ತೆ ಆಗಿರುವಂತದ್ದು. ಆನೇಕಲ್ಲು, ಅತ್ತಿಬೆಲೆ, ಎಲೆಕ್ಟ್ರಾನಿಕ್ ಸಿಟಿ, ಹೆಬ್ಬಗೋಡಿ, ಬನ್ನಘಟ್ಟ ಸೇರಿದಂತೆ ಹಲವು ಕಡೆಗಳಲ್ಲಿ ಏನು ಬಾಂಗ್ಲಾ ವಲಸಿಗರು ಶೆಡ್ಗಳಲ್ಲಿ ಏನು ವಾಸ ಮಾಡ್ತಿದ್ರು. ಇವರು ಎಲ್ಲರೂ ಕೂಡ ದೇಶದಿಂದ ಭಾರತಕ್ಕೆ ಏನು ನಕಲಿ ಏನು ಪಾಸ್ಪೋರ್ಟ್ಸ್ ಆಗಿರ್ಬೋದು ಮತ್ತೆ ಆಧಾರ್ ಕಾರ್ಡ್ಗಳನ್ನ ಬಳಸಿ ಏನು ಭಾರತಕ್ಕೆ ಎಂಟ್ರಿ ಕೊಟ್ಟಿರುವಂತದ್ದು. ಜೊತೆಗೆ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಏನು ಭಾರತದ ಏನು ಒಂದು ಆಧಾರ್ ಕಾರ್ಡ್ ಏನಿದೆ ಮತ್ತೆ ಏನು ಪಾಸ್ಪೋರ್ಟ್ ಎಲ್ಲವನ್ನೂ ಕೂಡ ನಕಲಿ ಏನು ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ರು. ಜೊತೆಗೆ ಇವರು ಏನು ಶೆಡ್ಗಳಲ್ಲಿ ಏನು ವಾಸ ಮಾಡ್ತಿದ್ರು, ಕೆಲವರು ಅಪಾರ್ಟ್ಮೆಂಟ್ ಗಳಲ್ಲಿ ವಾಸ ಮಾಡುವಂತಹ ಕೆಲಸಗಳನ್ನ ಮಾಡ್ತಿದ್ರು. ಇವರು ರಾತ್ರಿ ಸಮಯದಲ್ಲಿ ಏನು ಚಿಂದೆ ಆಯುವಂತದ್ದು ಮತ್ತೆ ಪ್ಲಾಸ್ಟಿಕ್ ವಸ್ತುಗಳನ್ನ ಆಯುವಂತಹ ಕೆಲಸವನ್ನ ಮಾಡ್ತಿದ್ರು. ಗುಜರಿ ಏನು ಶಾಪ್ಗಳೇನಿರುತ್ತೆ, ಈ ಶಾಪ್ಗಳಲ್ಲಿ ಸುಮಾರು ಒಂದು 10ಕ್ಕೂ ಹೆಚ್ಚು ಫ್ಯಾಮಿಲಿಗಳು ಏನು ಶೆಡ್ ಗಳನ್ನ ಹಾಕಿಕೊಂಡು ವಾಸ ಮಾಡ್ತಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಏನು ಖಚಿತ ಮಾಹಿತಿ ಮೇರೆಗೆ ಹಿಂದೂ ಪರ ಕಾರ್ಯಕರ್ತರು ಎಲ್ಲರೂ ಕೂಡ ಏನು ಪೊಲೀಸರು ಏನು ಜೊತೆಗೆ ಹುಡಿ ಏನು ದಾಳಿಯನ್ನ ಮಾಡಿದ್ರು. ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅವರ ದಾಖಲೆಗಳನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಅವರ ಏನು ಎಲ್ಲರೂ ಕೂಡ ಬಾಂಗ್ಲಾದೇಶದವರು ಅನ್ನುವಂಥದ್ದು ಪತ್ತೆ ಆಗಿರುವಂತದ್ದು. ಈಗ ಎಲ್ಲರೂ ಕೂಡ ಪೊಲೀಸರು ಏನು ಅವರನ್ನ ವಶಕ್ಕೆ ಪಡೆದು FRR ಏನಿದ್ದಾರೆ ಅವರಿಗೆ ಏನು ಅವರನ್ನ ಏನು ವಶಕ್ಕೆ ನೀಡಿರುವಂತದ್ದು. ಮುಂದಿನ ಏನು ಅವರ ದಾಖಲೆಗಳನ್ನ ಪರಿಶೀಲನೆ ನಡೆಸಿ ಏನು ಆ ದೇಶಕ್ಕೆ ಕಳಿಸುವಂತಹ ಏನು ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಬಾಂಗ್ಲಾದೇಶಿಗರು ಎಲ್ಲಿ ಪತ್ತೆ ಆದ್ರು, ಇದೇ ಪತ್ತೆ ಆದಂತಹ ಜಾಗದಲ್ಲಿ ಕೂಡ ವೆಸ್ಟ್ ಬೆಂಗಾಲ್ ಮೂಲದ ಒಂದು ಸರ್ಬಾನ್ ಎನ್ನುವಂತಹ ಮಹಿಳೆ ಏನಿದ್ದಾರೆ, ಈ ಮಹಿಳೆ ಜೈ ಬಾಂಗ್ಲಾ ಎನ್ನುವಂತಹ ಘೋಷಣೆಯನ್ನು ಕೂಡ ಏನು ಕೂಗಿರುವಂತದ್ದು. ಇದೊಂದು ರೀತಿಯಾಗಿ ಆಘಾತಕಾರಿಯಾಗಿ ವಿಚಾರಣೆ ಆಗಿರುವಂತದ್ದು. ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆದ ಕೂಡಲೇ ಈಗಾಗಲೇ ಹೆಬ್ಬಗೋಡಿ ಪೊಲೀಸರು ಆಕೆಯನ್ನ ಬಂಧನ ಮಾಡಿ ಜೈಲಿಗೆ ಕಳಿಸುವಂತಹ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಇನ್ನೂ ಕೂಡ ಸಾಕಷ್ಟು ಕಡೆಗಳಲ್ಲಿ ಏನು ಬಾಂಗ್ಲಾ ವಲಸಿಗರು ಇದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಶೋಧ ಕಾರ್ಯವನ್ನು ಮುಂದೆ ವಹಿಸಿರುವಂತದ್ದು. ರಾಮ್, ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.